ಅಭ್ಯರ್ಥಿಯ ಆಯ್ಕೆ ಎಲ್ಲರಿಗೂ ಕೂಡ ಸಹಮತ ಇದೆ. ಮುನಿಯಪ್ಪ ಸಹಾಯ ಮಾಡ್ತಾರೆ, ಯಾವುದೇ ಗುಂಪುಗಾರಿಕೆ ಇಲ್ಲ ಅಂತ ಕೋಲಾರದಲ್ಲಿ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಜವಾಬ್ದಾರಿಯನ್ನ ತೆಗೆದುಕೊಂಡು ಗೆಲ್ಲಿಸ್ತೇವೆ, ಕೋಲಾರ ಅಭ್ಯರ್ಥಿ ಗೆಲುವಿಗೆ ನಾವೆಲ್ಲ ಒಗ್ಗಟ್ಟಾಗಿ ಶ್ರಮಿಸ್ತೇವೆ ಅಂತ ಇದೇ ಸಂದರ್ಭದಲ್ಲಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಎಲ್ರಿಗೂ ಕೂಡ ಸಹಮತ ಇದೆ. ಈಗಾಗಲೇ KH ಮುನಿಯಪ್ಪ ಅವರು ಕೂಡ ಹೇಳಿದ್ದಾರೆ, ಯಾರಿಗೆ ಟಿಕೆಟ್ ಕೊಟ್ಟರು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಅಭ್ಯರ್ಥಿ ಗೌತಮ್ ಅವರು KH ಮುನಿಯಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ. ನಿನಗೆ ಆಶೀರ್ವಾದ ಮಾಡಿದ್ದೇನೆ, ಗೆದ್ದುಕೊಂಡು ಬಾ ಅಂತ ಅವ್ರು ಈಗಾಗಲೇ ಆಶೀರ್ವಾದ ಕೂಡ ಮಾಡಿದ್ದಾರೆ. ಹೀಗಾಗಿ ಕೋಲಾರದಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ, ಎಲ್ಲರೂ ಕೂಡ ಜವಾಬ್ದಾರಿಯನ್ನ ತೆಗೆದುಕೊಂಡು ಗೆಲ್ಲಿಸೋಣ ಅಂತ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ನಾವು ಪ್ರಚಾರಕ್ಕೆ ಚಾಲನೆ ಕೊಡ್ತಾ ಇದ್ವಿ. ಮಾನ್ಯ ಮಾಜಿ ಸಂಸದರು KH ಮುನಿಯಪ್ಪ ಅವರು ಸಹ ಆಶೀರ್ವಾದ ಮಾಡಿದ್ದಾರೆ. ನಾನು ಮುಂದಿನ ದಿವಸಗಳಲ್ಲಿ ಅದರಿಂದ ನಾವೆಲ್ಲ ಒಗ್ಗಟ್ಟಾಗಿ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ನಾವು ಈ ಚುನಾವಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸರ್, ಅಭ್ಯರ್ಥಿ ಇಬ್ರು ಜಗಳ ರಮೇಶ್ ಕುಮಾರ್ ಮಧ್ಯೆ ಜಗಳ ಸರ್, ಈ ಕಡೆ ನೋಡ್ಕೊಂಡು ಮಾತಾಡಿ ಸರ್. ಸೆಂಟರ್ಗೆ ಯಾವತ್ತೂ ಇಲ್ಲ. ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಎಲ್ರಿಗೂ ಸೀಟ್ ಕೇಳುವಂತ ಅಧಿಕಾರ ಇದೆ. ಅದೇ ತರ ಹಲವಾರು ಜನ ಇದಕ್ಕೆ ಅಪ್ಲಿಕೇಶನ್ಸ್ ಹಾಕಿದ್ರು, ಅದು ಟಿಕೆಟ್ ಕೊಡಕ್ಕಾಗದು ಒಬ್ಬರಿಗೇನೆ. ಮುನಿಯಪ್ಪ ಸಾಹೇಬ್ರು ಈಗಾಗಲೇ ಹೇಳಿದ್ದಾರೆ, ಯಾರಿಗೆ ಟಿಕೆಟ್ ಕೊಟ್ಟರು ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಅಭ್ಯರ್ಥಿ ನಮ್ಮ ಗೌತಮ್ ಕುಮಾರ್ ಅವರು ಹೋಗಿ ಭೇಟಿ ಮಾಡಿದ್ದಾರೆ ಮುನಿಯಪ್ಪ ಅವ್ರಿಗೆ. ನಿನ್ಗೆ ಸಹಾಯ ಮಾಡ್ತೀನಿ, ಆಶೀರ್ವಾದ ಮಾಡಿದ್ದೀನಿ, ನೀನು ಗೆದ್ಕಮ್ಮ ಅಂತ ಹೇಳಿದ್ದಾರೆ. ಆದ್ರಿಂದ ಕೋಲಾರದಲ್ಲಿ ಯಾವುದೇ ಗುಂಪುಗಾರಿಕೆ ಅನ್ನೋದಿಲ್ಲ. ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವು 5 ಜನ ಇಲ್ಲಿ ನಮ್ಮ MLAಗಳಿದ್ದಾರೆ. ಅತಿ ಹೆಚ್ಚಿನ ಮತಗಳಲ್ಲಿ ನಾವು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತು ನಾವು ಪ್ರಚಾರಕ್ಕೆ ಚಾಲನೆ ಕೊಡ್ತಾ ಇದ್ವಿ. ಮಾನ್ಯ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಒಂದ್ ಕಡೆ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ದೇವಾಲಯಗಳಿಗೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಯಾರಿಗೂ ಕೂಡ ಭಿನ್ನಾಭಿಪ್ರಾಯ ಇಲ್ಲ, ಅಭ್ಯರ್ಥಿಯ ಆಯ್ಕೆ ಎಲ್ರಿಗೂ ಕೂಡ ಸಹಮತ ಇದೆ, ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಕಾರ್ಯಕರ್ತರಿಗೆ ಕಿವಿ ಮಾತನ್ನ ಕೂಡ ಹೇಳಿದ್ದಾರೆ ಉಸ್ತುವಾರಿ ಸಚಿವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಬಣರಾಜಕೀಯದಿಂದಾಗಿ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಹೈಕಮಾಂಡ್ಗೆ ಕಗ್ಗಂಟಾಗಿತ್ತು. ಇದರ ಮಧ್ಯೆ 3ನೇ ವ್ಯಕ್ತಿಗೆ ಹೈಕಮಾಂಡ್ ಒಂದು ಮಣೆಯನ್ನ ಹಾಕಿತ್ತು. ಈ ಮೂಲಕ ಮಾಜಿ ಮೇಯರ್ ವಿಜಯ್ ಕುಮಾರ್ ಪುತ್ರ ಗೌತಮ್ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಅದರಂತೆ ಇವತ್ತು ಸಚಿವ ಭೈರತಿ ಸುರೇಶ್ ಮತ್ತೆ ಸುಧಾಕರ್ ಮತ್ತೆ ಇಲ್ಲಿನ ಒಂದು ಸ್ಥಳೀಯ ಶಾಸಕರುಗಳೊಂದಿಗೆ ಕೂಡುಮಲೆ ವಿನಾಯಕನಿಗೆ ಒಂದು ಪೂಜೆಯನ್ನ ಸಲ್ಲಿಸಿ ಪ್ರಚಾರ ಕೊಟ್ಟಿದ್ರು. ಈ ಒಂದು ಸಂದರ್ಭದಲ್ಲೂ ಸಹ ಬಣರಾಜಕೀಯದ ಬಿಸಿ ಅಭ್ಯರ್ಥಿಗೆ ಮತ್ತೆ ಅವರ ಜೊತೆ ಇದ್ದಂತ ಅವರಿಗೆ ಸಾಥ್ ಕೊಟ್ಟಿದ್ದಂತ ಒಂದು ಸಚಿವರಿಗೆ ತಟ್ಟಿರ್ತಕ್ಕಂಥದ್ದು. ಈ ಮೂಲಕ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನಲ್ಲಿ ಸಹ ಒಂದು ಗೊಂದಲ ಮುಂದುವರೆದಿದೆ ಮತ್ತೆ ಅನ್ನೋಂಥದಕ್ಕೆ ಒಂದು ಉದಾಹರಣೆ ಇದಾಗಿರ್ತಕ್ಕಂಥದ್ದು. ಅಂದ್ರೆ ಶಿಡ್ಲಘಟ್ಟನ ಗುಂಪುಗಾರಿಕೆ ಮತ್ತೆ ಅಸಮಾಧಾನ ಹೊರಬಿದ್ದಿರ್ತಕ್ಕಂಥದ್ದು. ಅಂದ್ರೆ ಪಕ್ಷೇತರ ಸ್ಪರ್ಧಿಸಿದ್ದಂತಹ ಪುಟ್ಟಾಂಜನಪ್ಪ ಕಾಂಗ್ರೆಸ್ಗೆ ಸೇರ್ಪಡೆಗೆ ರಾಜುಗೌಡ ಅವರು ಏನಿದ್ರು ಅವರು ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ ಕಳೆದ ಬಾರಿ ನಡೆದಂತ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಪುಟ್ಟಾಂಜನಪ್ಪ ರಾಜುಗೌಡ ಅವರ ಒಂದು ಸೋಲಿಗೆನೂ ಸಹ ಕಾರಣ ಆಗಿದ್ರು ಅಂತ ಈ ಸಂದರ್ಭದಲ್ಲಿ ಅವರು ಒಂದು ಆರೋಪ ಮಾಡ್ತಾರೆ. ಪುಟ್ಟಾಂಜನಪ್ಪ ಸುಧಾಕರ್ ಬಣಕ್ಕೆ ಸೇರ್ಪಡೆ ಅಂದ್ರೆ ಪುಟ್ಟಾಂಜನಪ್ಪ ಅವರು ಸುಧಾಕರ್ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಮತ್ತೆ ಇವರು ರಾಜುಗೌಡ ಏನಿದ್ರು ಇವರು KH ಮುನಿಯಪ್ಪ ಬಣದವರು. ಹೀಗಾಗಿ ರಾಜುಗೌಡ ಬೆಂಬಲಿತರು ಸುಧಾಕರ್ ವಿರುದ್ಧನೂ ಸಹ ಒಂದು ಗರಂ ಆಗಿದ್ರು. ಜೊತೆಗೆ ಶಿಡ್ಲಘಟ್ಟದ ಲೋಕಸಭಾ ಚುನಾವಣಾ ಉಸ್ತುವಾರಿ ರಾಜುಗೌಡ ಅನ್ನುವಂತ ಒತ್ತಾಯವನ್ನು ಸಹ ಮಾಡಿದ್ರು. ಈ ವೇಳೆ ಮುಖಂಡರ ಎದುರುಗೇನೆ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಮಾತಿನ ಚಕಮಕಿ ನಡೆಯಿತು. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಮಾಧಾನ ಪಡಿಸಿದಂತ ಒಂದು ಪ್ರಸಂಗನೂ ಸಹ ಇಲ್ಲಿ ಒದಗಿ ಬಂದಿತ್ತು. ಅಂದ್ರೆ ಈ ಮೂಲಕ ಕಾಂಗ್ರೆಸ್ನಲ್ಲಿ ಇನ್ನೂ ಗೊಂದಲ ಗುಂಪುಗಾರಿಕೆ ಬಗೆಹರಿದಿಲ್ಲ ಎನ್ನುವಂಥದ್ದನ್ನ ಇವತ್ತಿನ ನಡೆದಂತ ಒಂದು ಘಟನೆ ಕಾರಣ ಆಗಿರುವಂತದ್ದು. ಮಧು, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.